ಮಾಲೂರು ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿರುವ 2 ಅಂಗಡಿ ಮಳಿಗೆಗಳನ್ನು ವ್ಯಾಪಾರಿ ಧನಂಜಯ ಎಂಬುವರು ಬಾಡಿಗೆಗೆ ಪಡೆದು ಗೋದಾಮು ಮಾಡಿಕೊಂಡು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದರು. ಇವರ ಗೋದಾಮಿನಲ್ಲಿ ಅವಧಿ ಮೀರಿರುವ ಮಕ್ಕಳು ತಿನ್ನುವ ಲಕ್ಷಾಂತರ ರು ಮೌಲ್ಯದ ತಿಂಡಿಗಳಾದ ಕುರುಕುರೆ, ಬಿಸ್ಕೆಟ್, ತಂಪು ಪಾನೀಯಗಳಾದ ಬಿಂದು, ಮೌಂಟೇನ್ ಡ್ಯೂ ದಾಸ್ತಾನು ಮಾಡಿದ್ದು, ಕರವೇ ಕಾರ್ಯಕರ್ತರಿಗೆ ಸಿಕ್ಕ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿ ತಹಸೀಲ್ದಾರ್ ಅವರನ್ನ ಕರೆಸಿಕೊಂಡು ಗೋದಾಮಿಗೆ ಬೀಗ ಹಾಕಿದ್ರ. ಎಕ್ಸ್ಪೈರ್ ಆಗಿರ್ತಕ್ಕಂಥದ್ದು ಯಾವ ತಾಲೂಕಿಗೆ ಕೊಟ್ಟಿದ್ದಾರೆ, ಯಾವ ಹಳ್ಳಿಗೆ ಕೊಟ್ಟಿದ್ದಾರೆ ಗೊತ್ತಾಗುತ್ತದೆ. ಇಲ್ಲ ಅಂದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮಕ್ಕಳ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತದೆ. ಮಕ್ಕಳೇ ಅಲ್ಲ ದೊಡ್ಡವರಿಗೆ ಇದನ್ನ ಆತನ ಈಗ ಬಂಧಿಸಿದ್ರೆ ಎಲ್ಲಿಂದ ಯಾರು ತಗೊಂಡು ಇದು ದೊಡ್ಡ ಕಂಪನಿ, ಈ ದೊಡ್ಡ ಕಂಪನಿ ಯಾರಿಗೋ ಏಜೆನ್ಸಿ ಕೊಟ್ಟಿರ್ತಾನೆ. ಆ ಏಜೆನ್ಸಿ ಎಕ್ಸ್ಪೈರ್ ಆದ ತಕ್ಷಣ ಕೊಡ್ತಾರೆ, ಇದನ್ನ ಸೇಲ್ ಮಾಡ್ತಾರೆ ಅಷ್ಟೇ. ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಕೆ ರಮೇಶ್, ಕರವೇ ಸಂಘಟನೆಯವರು ನೀಡಿದ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಲಾಗಿದೆ. ಗೋದಾಮಿಗೆ ಬೀಗ ಹಾಕಿಸಿ ಆರೋಗ್ಯ ಅಧಿಕಾರಿಗಳಿಂದ ಗೋದಾಮಿನಲ್ಲಿರುವ ಮಕ್ಕಳು ತಿನ್ನುವ ತಿಂಡಿಗಳು ಹಾಗೂ ತಂಪು ಪಾನೀಯಗಳನ್ನು ಪರೀಕ್ಷಿಸಿ ದಾಸ್ತಾನು ಮಾಲೀಕರ ಮೇಲೆ ಪ್ರಕರಣ ದಾಖಲಿಸಲಾಗುವುದು ಎಂದರು. ಶನಿವಾರ ಚುನಾವಣೆ ಕಾರ್ಯನಿರ್ವಹಿಸಿತು. ನಾವು ಸರ್ಕಾರಿ ಇದರಲ್ಲಿ ವಿಡಿಯೋ ಕಾನ್ಫರೆನ್ಸ್ ಇದ್ದು ಕೆಲವು ಮಾಹಿತಿ ಬಂತು ಸರ್ಕಾರದ ಇದರಿಂದ, ಕೆಲವು ಸಂಘ ಸಂಸ್ಥೆಯವರಿಂದ ಏನು ಅವಧಿ ಮೀರಿದ ಫುಡ್ ಪ್ರಾಡಕ್ಟ್ಗಳು ಏನೇನಿದೆ ಅದು ಬಿಸ್ಕೆಟ್ಸು, ಕುರ್ಕುರಿ ಇದು, ಆಮೇಲೆ ಚಾಕ್ಲೇಟ್ಸು, ಕೋಲ್ಡ್ ಡ್ರಿಂಕ್ಸು, ಕುಡಿತಕ್ಕಂಥ ಪಾನೀಯಗಳು ಇವೆಲ್ಲ ಎಕ್ಸ್ಪೈರ್ಡ್ ಆಗಿರ್ತಕ್ಕಂಥದ್ದು ಇದು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಒಂದು ಗಮನಕ್ಕೆ ತಂದರು. ಅದನ್ನು ನಮ್ಮ ಗ್ರಾಮ ಕಳಿಸಿ ನೋಡಲಾಗಿ ಈ ಥರ ಅವಧಿ ಮೀರ್ತಕ್ಕಂಥದ್ದು ಇದು ಕಂಡು ಬಂದಿದೆ. ಅದರಿಂದ ಈಗ ಯಾರು ಓನರು ಯಾರು ಇಲ್ಲ ಇಲ್ಲಿ, ಅದರಿಂದ ಸೀಜ್ ಮಾಡಿ ಸೋಮವಾರ ಕೇಸ್ FIR ಹಾಕೋಕ್ಕೆ ನಾನು ಕ್ರಮ ತಗೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ MS ಶ್ರೀನಿವಾಸ್, ಪುರಸಭಾ ಮಾಜಿ ಅಧ್ಯಕ್ಷ NV ಮುರಳೀಧರ್, ದಲಿತ ಮುಖಂಡ SM ವೆಂಕಟೇಶ್, ಜಬಿ, PSI ರಾಮಚಂದ್ರಯ್ಯ, ASI ಆನಂದ್, ಗ್ರಾಮ ಲೆಕ್ಕಿಗ ರಾಹುಲ್, ಬಾಲಕೃಷ್ಣ ಹಾಗೂ ಪುರಸಭಾ ಸಿಬ್ಬಂದಿ ಹಾಜರಿದ್ದರು. MP ಪ್ರಕಾಶ್, CTV ನ್ಯೂಸ್, ಮಾಲೂರು.